ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರು ಮತ್ತು ಪಾಲಕರ ಸಹಕಾರ ಅಗತ್ಯ. ಜಿಎಂ ಹುಲ್ಲೂರು. ರಾಮದುರ್ಗ ನಗರದ ಸರಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ PhD ಪದವಿ ಪಡೆದ ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಎಂ ಹುಲ್ಲೂರು ಅವರು ಪಾಲಕರ ಹಾಗೂ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು. ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಕರು ಮತ್ತು ಪಾಲಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರು PhD ಪದವಿ ಪಡೆದಿರುವುದನ್ನು ಮುಖ್ಯೋಪಾಧ್ಯಾಯರಾದ ಜಿಎಂ ಹುಲ್ಲೂರು ಅವರು ಹೆಮ್ಮೆಯಿಂದ ಸ್ಮರಿಸಿದರು. ಜಹೂರ್ ಬಾಷಾ ಕಲೆಗಾರ ಅವರ ಶೈಕ್ಷಣಿಕ ಸಾಧನೆ ಹಾಗೂ ಪರಿಶ್ರಮದ ಕುರಿತು ಮೆಚ್ಚುಗೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯ ಶಿಕ್ಷಕರಿಗೆ ಹೆಮ್ಮೆಯ ಸಂಗತಿಯಾಗಿದ್ದು, ಅವರ ಶೈಕ್ಷಣಿಕ ಪಯಣ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಿಂದ ಪಾಲಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಪ್ರೋತ್ಸಾಹ ನೀಡುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಪ್ರವೇಶ ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಶಾಲೆಗೆ ಬರಬೇಕು. ಶಾಲೆಗೆ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕದೊಂದಿಗೆ ಪಾಸ್ ಆಗಬೇಕು. ಒಂದು ಒಳ್ಳೆಯ ಭವಿಷ್ಯ ಅವರು ನಿರ್ಮಾಣ ಮಾಡ್ಕೊಳ್ಬೇಕು. ಅದು ಒಂದೇ ಉದ್ದೇಶ. ಹಾಗಾಗಿ ಇಲ್ಲಿ ನಾನು 3 ವಿಚಾರಗಳಿಟ್ಟು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಒಂದನೇದು SSLC ಫಲಿತಾಂಶ. ನೋಡಿ, ಈಗಿನ ಕಾಲದೊಳಗೆ SSLC ಫಲಿತಾಂಶ ಎಷ್ಟು ಮಾಡಿದ್ರು ಕಡಿಮೆ. 99 ಮಾಡಿದ್ರು ಕಡಿಮೆ, 100ಕ್ಕೆ 100 ಮಾಡಿದ್ರು ಕಡಿಮೆ. ಯಾಕಂದ್ರೆ 100ಕ್ಕೆ 100 ಮಾಡಿದ್ರೆ ಒಂದು 100 ಬಂದಿರ್ತಾರೆ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಒಳ್ಳೆಯ ಫಲಿತಾಂಶವನ್ನು ಪಡೆದು ಈ ಶಾಲೆಗೆ, ನಿಮ್ಮ ಪಾಲಕರಿಗೆ, ನಿಮ್ಮ ಊರಿಗೆ ಕೀರ್ತಿ ತರುವಂತಹ ಒಂದು ಕೆಲಸ ನಮ್ಮ ಮಕ್ಕಳಿಗೆ ಆಗಬೇಕು. ಆ ದಿಶೆ ಒಳಗೆ SSLC ಫಲಿತಾಂಶಕ್ಕೆ ಸುಧಾರಣೆಗಾಗಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲ ಶಿಕ್ಷಕರು ಬಂದಿದೆ, ನಾವು ಮಾಡ್ತೀವಿ. ಜೊತೆಗೆ ನಾನು ಕೇಳೋದು ನಿಮ್ಮ ಸಹಕಾರ, ಪಾಲಕರ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಒಂದು ಮಗು ಶಾಲೆ ಒಳಗೆ 6 ಗಂಟೆ 7 ತಾಸು ಇರ್ತೈತಿ. ಬಟ್ ಶಾಲೆ 4ರಿಂದ ಮನೆಗೆ ಹೋತಂದ್ರೆ ಬದುಸ್ಬೋತಕ್ಕ ನಿಮ್ಮ ಮನೆಗೆ ಇರ್ತೈತಿ. ಅದು ಅವ್ರು ಓದ್ತಾರ ಇಲ್ಲೋ, ಅಭ್ಯಾಸ ಮಾಡ್ತಾರೋ ಇಲ್ಲೋ, ಶಾಲೆಗೆ ಹೊರಟು ಬಂದು ಶಾಲೆಗೆ ಬಂದೇ ಇಲ್ಲ ಅಂತ ವಿದ್ಯಾರ್ಥಿಗಳು ಅದಾರ. ಮಾಡಿ ಪಾಲಕರಾದವರು ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇರಲಿ, ಗಮನ ಇರಲಿ. ಅವಾಗವಾಗ ಶಾಲೆಗೆ ಬಂದು, ಅಂದ್ರೆ ಯಾವಾಗ ಒಂದ್ಸಲ ಸಹಜ ಬಂದಿರ್ತೀರಿ, ಇದಕ್ಕಂತ ಬರಬೇಡ. ನಾವು ಸಹಜವಾಗಿ ಬಂದಿರ್ತೀರಿ. ಯಾವಾಗಾದ್ರೂ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಒಂದು ಚೂರು ಶಾಲೆ ಕಡೆ ಬರ್ರಿ, ಅವ್ರು ಕ್ಲಾಸ್ ಟೈಮ್ ಭೇಟಿ ಆಗ್ರಿ. ನಮ್ಮ ಮಗ ಓದಾಕತ್ತಾನೋ ಇಲ್ಲೋ, ನಮ್ಮ ಮಗಳು ಓದಾಕತ್ತಾರೋ ಇಲ್ಲ ಸರ, ಇದು ಶಾಲೆಗೆ ಬರ್ತಾಳೋ ಇಲ್ಲೋ, ಅಭ್ಯಾಸ ಹೆಂಗ್ ಮಾಡ್ತಿದ್ದಾಳ, ಸ್ಕೋರ್ ಹೆಂಗ್ ಮಾಡ್ತಾಳ, ಒಂದು ಚೂರು ಕೇಳಿದ್ರೆ ಸಾಕು. ಆ ಮಗಳು ಏನಾಗ್ತೈತಿ, ಭಯ ಬರ್ತೈತೆ. ನಮ್ಮ ಪಾಲಕ ಬಂದು ಕೇಳ್ತಾರ ಅಂದ್ರೆ ಆ ಮಕ್ಕಳು ಏನಾಗ್ತೈತಿ, ಖಂಡಿತ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ನೀವು ಸರ್ಕಾರ. ಆ ಚಿಂತೆ ನಡುವ ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ, ಒಳ್ಳೆಯ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ, ಅವರ ಮುಂದಿನ ಬದುಕು ಸುಗಮವಾಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನು, ನಮ್ಮ ಕೊಡುಗೆ ಏನು, ಅದನ್ನ ನಾವು ಮಾಡಬೇಕು. ಏನ್ ಬೇಕು ಸಹಕಾರ ನಮ್ಮ ಶಾಲೆಯಿಂದ ಸರ್ಕಾರ ನಾವು ಕೊಡ್ತೇವೆ. ಬಟ್ ಉಳಿದ ವಿಚಾರಗಳ ಸಂಬಂಧಪಟ್ಟಾಗ ಅವರ ಆರೋಗ್ಯ ಮುಖ್ಯವಾಗಿ ನಾನು ಕೇಳ್ತಾ ಇರೋದು 2 ವಿಚಾರಗಳು. ಒಂದು ಮಗು ಸಾಧನೆ ಮಾಡಬೇಕಾದ್ರೆ 2 ಬೇಕು. ಒಂದು ಆರೋಗ್ಯ, ಮತ್ತೊಂದು ಸಮಯ. ಆರೋಗ್ಯ ಇಲ್ಲ ಅಂದ್ರೆ ನೀವೇನು ಮಾಡಕ್ ಆಗೋದೇ ಇಲ್ಲ. ಇನ್ನು 2ನೇದು ಸಮಯ. ಇದು ಕಲಿಯುವ ಸಮಯ. ಈ ಕಲಿಕೆಯಿಂದ ಬಿಟ್ಟು ಬೇರೆ ಏನು ಮಾಡಬಾರ್ದು. ಆದಾಗ್ಯೂ ಕೂಡ ನಮ್ಮ ಅನೇಕ ಮಕ್ಕಳು ಇವತ್ತು ಶಾಲೆ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನೆನಪಿಟ್ಟುಕೊಡ್ರಿ, ಬಾಲ ಕಾರ್ಮಿಕ ವಿರೋಧಿ ನಿಯಮಾನುಸಾರ ಬಾಲ ಕಾರ್ಮಿಕರನ್ನ ನಾವು ಕೆಲಸಕ್ಕೆ ಇಟ್ಕೊಳ್ಳೋಂಗಿಲ್ಲ, ಕೆಲಸಕ್ಕೆ ಕಳ್ಸಂಗಿಲ್ಲ. ಇನ್ನೊಂದು ಗೊತ್ತಿರಲಿ, ನೀವು ನಿಮ್ಮ ಮಕ್ಕಳನ್ನ ಶಾಲೆ ಬಿಡಿಸಿ ಬೇರೆ ಕೆಲಸಕ್ಕೆ ಕಳಿಸಿದ್ರೆ ಮಕ್ಕಳ ಹಕ್ಕುಗಳ ನಿಯಮಾನುಸಾರ ನೀವು ತಪ್ಪು ಮಾಡ್ತಾ ಇದ್ದೀರಿ. ಜೊತೆಗೆ ನಾವು ಮಕ್ಕಳ ಬಾಲ್ಯವನ್ನು ಕಸ್ಕೊಳ್ತಾ ಇದ್ದೀವಿ. ಮಕ್ಕಳ ಬಾಲ್ಯ ಅದು, ಅವ್ರು ಆಟ ಆಡಬೇಕು, ಕಲಿಬೇಕು, ಓದಬೇಕು, ಜಿಗಾಡಬೇಕು, ಅವ್ರು ಏನು ಎಲ್ಲ ಮಾಡಲಿ, ಅದು ಅವ್ರ ಹಕ್ಕು. ನೆನಪಿಟ್ಟು ಹೋಗ್ಬೇಡ್ರಿ. ನಾವೇನ್ ಮಾಡ್ತೀವಿ, ನೀ ಅಲ್ಲಿ ಹೋಗ್ಬೇಡ, ನೀ ಅದನ್ನ ಮಾಡಬೇಡ, ನೀ ಹಂಗೆ ಮಾಡಬೇಡ, ನೀ ಅಲ್ಲಿ ಯಾಕೆ ಹೋಗ್ತೀವಿ, ಇಲ್ಲಿ ಬರೀ ಕಂಡೀಷನ್ ಆಗ್ತೀವಿ. ಹೊರತು ಕಂಡೀಷನ್ ಯಾಕೆ ಆಗ್ತೀವಿ ಅಂದ್ರೆ 2 ಮಾತ್ರ. ಯಾಕಂದ್ರೆ ನಿಮಗೊಂದು ಭಯ ಐತಿ, ನನ್ನ ಮಗುಗೆ ಏನು ಆಗಿದ್ದಲ್ಲ, ನನ್ನ ಮಕ್ಕಳಿಗೆ ತೊಂದರೆ ಆಗಿತ್ತಲ್ಲ ಅಂತ ಭಯ ಐತಿ. ಖಂಡಿತ ಇರಲಿ. ಆದ್ರೆ ಮಕ್ಕಳನ್ನ ಆ ಹಕ್ಕುಗಳನ್ನು ಅವ್ರು ಕೊಟ್ಬಿಡ್ರಿ. ಆಟ ಆಟ ಆಡೋ
ಓದೋ ಟೈಮ್ಗೆ ಓದಲಿ, ಊಟ ಮಾಡೋ ಟೈಮ್ಗೆ ಊಟ ಮಾಡಲಿ, ಮಲಗೋ ಟೈಮ್ಗೆ ಮಲಗಲಿ, ಮನೋರಂಜನೆ ಮಾಡೋ ಟೈಮ್ಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮನೋರಂಜನೆ ಮಾಡಿ. ಈ ಟಿವಿ ನೋಡೋದೈತಿ. ಜವರ ಭಾಷಾ ನಮ್ಗೆ ಈಗ 10 ವರ್ಷದ 11 ವರ್ಷದಿಂದ ಪರಿಚಯ. ಮೊನ್ನೆ ಆಗಸ್ಟ್ 15 ದಿವಸ ಅವರನ್ನ ಸರ್ ಹೇಳ್ದಂಗೆ ಗದಗದ ನಡೀತಿದ್ದ ನನ್ನ ಮುಂದೆ ಮಾತಾಡೋದು. ಸರ್ ನೀವು ಹೇಳ್ದಂಗೆ ನಮ್ಮ ಅಣ್ಣ ನಮ್ಮ ತಮ್ಮ ಬೆಳೆದಲ್ರಿ, ಏನು ಅವ್ನು ಎಲ್ಲಿ ಬೇಕಾದಲ್ಲಿ ಸನ್ಮಾನ ಅಲ್ಲಿಯೂ ಕೊಡುತ್ತಾರ ಇಲ್ಲಿಯೂ ಕೊಡುತ್ತಾರ. ನೋಡು, ಒಬ್ಬ ಅಣ್ಣನಾಗಿರ್ತಕ್ಕಂಥ ಜವಾಬ್ದಾರಿ ಕೆಲಸದೊಳಗೆ ಇಟ್ಕೊಂಡು ಮತ್ತು ಶಿಕ್ಷಣದೊಳಗೆ ನಮ್ಮ ಕಮ್ಯುನಿಟಿ, ಇಸ್ಲಾಂ ಕಮ್ಯುನಿಟಿ ಹಿಂದುಳಿದಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಸಮಾಜದೊಳಗೆ ಒಂದು ತಾಲೂಕಿನಂಥ ಸ್ಥಳದೊಳಗೆ ಉನ್ನತ ಸ್ಥಾನವನ್ನು ಕೊಡುತ್ತಾನೆ, ಅವನು PhD ಕೊಡುತ್ತಾನೆ ಅಂದ್ರೆ ಅದು ಅಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ, ಬಹಳಷ್ಟು ಪ್ರಯತ್ನ. ಮತ್ತು ಮಕ್ಕಳ ತಿಳ್ಕೊಬೇಕಿಲ್ಲಿ, ಅವ ಓದಿರೋದು ಹಣ್ಣಿನ ಅಂಗಡಿ ಒಳಗೆ ಕುತ್ಕೊಂಡು, ನಮ್ಗೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕುತ್ಕೊಂಡು ಇದು ಅಲ್ಲ. ಈ ಮೊದಲು ಹೇಳಿದ್ರು KSET ಎಕ್ಸಾಮ್ ನಾವು ಬರೆಯುತ್ತೆ ಸಜೆಷನ್ ಕೊಟ್ಟಿದ್ದೆ ಅವ್ರಿಗೆ ಒಂದ್ಸರಿ. KSET ಎಕ್ಸಾಮ್ ಬರೆದ್ರೆ ಹಿಂಗಾಗುತ್ತೆ ಡಿಗ್ರಿ, ಆಮೇಲೆ ಅಪಾಯಿಂಟ್ ಆಯ್ತು KSET. ಪ್ರತಿಯೊಂದು ಅವನ ಉನ್ನತ ಹುದ್ದೆಯನ್ನು ಅಥವಾ ಅಧಿಕಾರವನ್ನು ಅಥವಾ ಕ್ವಾಲಿಫಿಕೇಶನ್ ಪಡೆಯುವ ಸಂದರ್ಭದೊಳಗೆ ದಾದಾಪೀರ ಗದಗದ ನಡೀತಾ ಇರ್ತಾನೆ. ಅದಕ್ಕೆ ಶಿಕ್ಷಣ ಸಾಮಾನ್ಯರ ಸ್ವಂತ ಅಲ್ಲ, ಅದರ ಹಿಂದೆ ಸತತ ಪ್ರಯತ್ನಗಳು ಇರಬೇಕು. ಮಕ್ಕಳ ಜೊತೆಗೆ ನನ್ನ ಅಭಿಪ್ರಾಯ ತಾಯಂದಿರಬೇಕು ಅಂತ ಹೇಳ್ತಾರೆ. ಈಗ ಬಹಳಷ್ಟು ಮಕ್ಕಳು ಇನ್ನೂ ನಮ್ಮ ಉರ್ದು ಶಾಲೆಗಳಿಗೆ ಬರಬೇಕು. ಅದು ಮಕ್ಕಳ ಕೆಲಸ ಅಲ್ಲ, ಅದು ಪಾಲಕರ ಕೆಲಸ. ಆಕ್ಚುಲಿ ಮಕ್ಕಳೇನು ನಾವೇನು ಹೇಳ್ತೀವಿ ಅದನ್ನು ಪಾಲಿಸ್ತಾರೆ. ಅದು ಪ್ರಮುಖವಾಗಿ ಕೆಲಸ ಇರೋದು ಯಾರು ಅಂತಂದ್ರೆ ಪಾಲಕರಾದಂಥವ್ರು. ನಮ್ಮ ಉರ್ದು ಶಾಲೆಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ದಾರೆ, ಸರಿ ಹೌದು. ಎಲ್ಲಿವರೆಗೂ ಬರ್ತಾರೆ? SLC ತನಕ ಬರ್ತಾರೆ. ಆಮೇಲೆ PUC ನಕೋಗಮ್ಮ PUC ಬಸ್ ಸಾಲಿಕರಿಗೆ ಹೋಗಿ ಹೇಳ್ತಾರೆ ಜಿಂದಗಿ ಇಟ್ನಾಯಿ ಇದಲ್ಲ. ಇವತ್ತು ನಮ್ಮ ಜಗತ್ತೊಳಗೆ ಕೇವಲ ನಾವು ದೀನ್ ಅಂತೀವಲ್ಲ, ಅದಿದ್ರೆ ಅಷ್ಟೇ ಸಾಲೋದಿಲ್ಲ. ಅದು ನಮ್ಮ ಮನೆಯಲ್ಲಿ ಇರಲಿ, ನಮ್ಮ ಆಚರಣೆಯಲ್ಲಿ ಇರಲಿ, ನಮ್ಮ ಸಂಸ್ಕೃತಿಯಲ್ಲಿ ಇರಲಿ. ಆದರೆ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ. ಈಗ ನಾನು ಓದಿದೆ ಒಂಚೂರು ಏನೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಕರೆದ್ರು, ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತಿದ್ದಾರೆ. ನಾಳೆ ನೀವು ಆ ಥರ ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮನ್ನ ಯಾರಾದ್ರೂ ಕರಿಬೇಕು, ಗುರುತಿಸ್ಬೇಕು, ಅಥವಾ ನಿಮ್ಮನ್ನ ಹೆಸರು ತಗೊಂಡು ಇವರು ಅವ್ರ ಮಗಳು ಅನ್ನೋದಕ್ಕಿಂತ ಇವರು ಅವ್ರ ತಂದೆ ಅಂತ ನಿಮ್ಮ ಹೆಸರು ಬರಬೇಕು ಅಂತಂದ್ರೆ ನೀವೆಲ್ಲರೂ ಸರಿಯಾಗಿ ಶಾಲೆಗೆ ಬರಬೇಕು. ಆಮೇಲೆ ಇವತ್ತಿನ ದಿನಮಾನದೊಳಗೆ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಏನೈತಪ್ಪ ಅಂತಂದ್ರೆ ಬಹಳಷ್ಟು ಸವಲತ್ತುಗಳಿದಾವೆ. ಶಿಷ್ಯ ವೇತನಗಳಿದಾವೆ, ವಸತಿ ಶಾಲೆಗಳಿದಾವೆ, ಉಚಿತ ಪ್ರವೇಶಗಳಿದಾವೆ. ನೀವು ಎಲ್ಲಿವರೆಗೂ ಶಾಲೆ ಕಲಿತೀನಿ ಅಂತೀರಿ ಅಲ್ಲಿವರೆಗೂ ಉಚಿತವಾದಂಥ ಶಿಕ್ಷಣವನ್ನ ಇದೆ. ನಾನು ನೋಡಿದ್ದೀನಿ, ನಾನು ಹೋಗಿದ್ದೀನಿ, ಭಾಳ ದೂರವರೆಗೂ ಹೋಗಿ ಬಂದ್ಬಿಟ್ಟೆ. ನಾನು PUC ಮಾಡಿದೆ, ಡಿಗ್ರಿ ಮಾಡಿದೆ, B.Ed ಮಾಡಿದೆ, MA ಮಾಡಿದೆ, PhD ಎಲ್ಲ ಕಡೆಯೂ ನಮ್ಮ ಕಮ್ಯುನಿಟಿಯವರು ಇದ್ದಾರೆ, ಬಹಳ ಕಡಿಮೆ ಜನ ಇದ್ದಾರೆ. ಆದರೆ ಆ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಂದ್ರೆ ಈ ಪ್ರಾಥಮಿಕ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಬರಬೇಕು. ಅವರಿಗೆ ಜಾಸ್ತಿ ಅವಕಾಶಗಳನ್ನು ನಾವು ಮಾಡಿ ಕೊಡ್ಬೇಕು. ಏನೋ ಆಗ್ತಾ ಇರ್ತಾ ಇಲ್ಲ ಸರ್, ನಮ್ಮ ಪ್ರೊಟೆಕ್ಷನ್ಗಾಗಿ, ನಮ್ಮ ಮನೆ ಮರ್ಯಾದೆಗಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಸರಿ, ಎಲ್ಲರಿಗೂ ಇದೆ, ಅದು ನಮ್ಮಷ್ಟಿಗೆಲ್ಲ, ನಮ್ಮ ಸಮುದಾಯಕ್ಕೆ ಅಷ್ಟೇ ಸೀಮಿತ ಇಲ್ಲ, ಎಲ್ಲ ಸಮುದಾಯಕ್ಕಿದೆ. ಆದರೂ ಅವರು ಅದನ್ನೆಲ್ಲವನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಹೋಗಲೇಬೇಕು, ಅನಿವಾರ್ಯ. ಹೆಣ್ಮಕ್ಳಿಗೆ ಶಾಲೆ ಕಳಿಸ್ಲೇಬೇಕು. ನಾಳೆ ನಾವು ಕೊಟ್ಟ ಮನೆಯಲ್ಲಿ ಆ ಮಗು ಸರಿಯಾಗಿ ಇರಬೇಕು ಅಥವಾ ತನ್ನ ಹಕ್ಕನ್ನ ಪಡ್ಕೊಂಡು ಆರಾಮಾಗಿರ್ಬೇಕು ಅಂತಂದ್ರೆ ಆ ಮಗು ಮಾತನಾಡುವಂತಿರ್ಬೇಕು, ತನಗೇನು ಬೇಕು ಬೇಡು ಅನ್ನುವಂಥದ್ದು ತಿಳ್ಕೊಂಡಿರುವಂಥ ಜ್ಞಾನ ಅವ್ರು ಬರಬೇಕು. ಆ ಜ್ಞಾನ ಬರಬೇಕು ಅಂತಂದ್ರೆ ನಾವು ಶಾಲೆಯನ್ನ ಕಲಿಸ್ಲೇಬೇಕು. ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ಲಿಲ್ಲ, ಜಗತ್ತಿನ ಬಗ್ಗೆ ಅರಿವು ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಆ ಮಗುವಿಗೆ ನನ್ನ ಹಕ್ಕುಗಳು ಏನದಾವೆ, ನಾನು ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ತಪ್ಪು ಮಕ್ಕಳದಲ್ಲ, ಪಾಲಕರದಾಗಿರ್ತದೆ. ಹಾಗೆ ಪಾಲಕರು ಜಾಸ್ತಿ ಜನ ಇನ್ನೂ ಬರ್ಬೇಕು. ನೀವು ಮಕ್ಕಳು ಈಗ ನಾವು ನಮ್ಮ ಶಾಲೆಯಲ್ಲಿ ಹೇಳ್ತಾ ಇರ್ತೀನಿ, ನಾವು ಮುಂಜಾನೆ 4 ಗಂಟೆಗೆ ಎದ್ದು ಸರ್ 5 ಗಂಟೆಗೆ ಎದ್ದು ಕೆಲಸ ನೀರು ಹಾಕಕ್ಕೆ ಹೋಗ್ತೀನಿ, ನೀರು ಬಿಡಕ್ಕೆ ಹೋಗ್ತೀನಿ ಸರ್ ಹೊಲಕ್ಕೆ, ರಾತ್ರಿ ಎಲ್ಲ ಇದ್ಕೊಂಡ್ ಬಂದಿದ್ದೀನಿ ಸರ್ ಅಂತೀರಿ. ಸರ್ ನೀವು ಹೊಲಕ್ಕೆ ಕೊಡುವಷ್ಟು ಟೈಮನ್ನ ನಿಮ್ಮ ಮಕ್ಕಳಿಗೆ ಕೊಟ್ರೆ ನಾಳೆ ಆ ಮಕ್ಕಳು ದುಡಿದು ನಿಮ್ಮ ಮನ್ಯಾಗ ಆರಾಮ್ ಫ್ಯಾನ್ ಹಚ್ಕೊಂಡು ಮಕ್ಕಳಂಗ ವ್ಯವಸ್ಥೆಯನ್ನ ಮಾಡ್ತಾರೆ, ಆ ಮಟ್ಟಕ್ಕೆ ಬೆಳೀತಾರೆ. ನೀವು ಹೊಲಕ್ಕೆ, ನೀರಿಗೆ ಅಥವಾ ಕೆಲಸಕ್ಕೆ ಕೊಡುವಷ್ಟು ಮಹತ್ವವನ್ನ ಮಕ್ಕಳ ಶಿಕ್ಷಣಕ್ಕೆ ನಾವು ದಯವಿಟ್ಟು ಕೊಡಬೇಕು. ಯಾಕಂತಂದ್ರೆ ಇವತ್ತು ಭೂಮಿ ಮೊದಲಿತ್ತೇನೋ ಬಹುಶಃ ನಮ್ಗೆ ಹೊಲ ಇಲ್ಲ, ಆದ್ರೆ ಹೊಲ ಇದ್ದವರಿಗೆ ಶ್ರೀಮಂತಿಕೆ ಇರ್ಬೋದು. ಆದ್ರೆ ಇವತ್ತಿನ ಕಾಲದಲ್ಲಿ ಹೊಲ ಇದ್ದವರಿಗೆ ಶ್ರೀಮಂತಿಕೆ ಇದೆ ಗೊತ್ತಿಲ್ಲ, ಆದ್ರೆ ಶಿಕ್ಷಣವನ್ನು ಪಡೆದವರಿಗೆ ದೊಡ್ಡ ಶ್ರೀಮಂತಿಕೆ ಈ ಜಗತ್ತು ಇವತ್ತು ಕೊಡಮಾಡ್ತಿದೆ ಅಂತ ಅವಕಾಶಗಳು ಇವತ್ತು ಜಗತ್ತಿನಲ್ಲಿ ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ಇದಾವೆ.